ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರಿದ್ದಾರಲ್ಲ, ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ ಯಾವಾಗಲೂ. ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇರೋದು, ಕುಟಿಲ ತಂತ್ರ. ಆಮೇಲೆ ಹೇಳಪ್ಪ ತಮ್ಮ, ಏನೇನು ಹೇಳ್ಬೇಕು ಎಲ್ಲ ಹೇಳೇ. ಆಮೇಲೆ ಕೂಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿ ಅವರು ಡಿಸ್ಟರ್ಬ್ ಮಾಡ್ತಾರೆ. ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಎಷ್ಟೆಲ್ಲ ಹೇಳ್ಬೇಕು ನಿಮ್ಗೆ, ಅವ್ರಿಗೆ ನಾಚಿಕೆ ಅವ್ರು ಬರ್ಬೇಕಲ್ಲ ಸರ್. ಪದೇ ಪದೇ ಅವ್ರ ನೇಮ್ ಮಾಡಿ ಹಾಕಿ, ದಯವಿಟ್ಟು ನೇಮ್ ಮಾಡಿ ಹಾಕಿ, ಸಸ್ಪೆಂಡ್ ಮಾಡಿ ಪದೇ ಪದೇ ನೇಮ್ ಮಾಡಿ ಹಾಕಿ. ಮಾನ್ಯ ಸಭಾಪತಿಗಳೇ, ಮೊನ್ನೆ ಅವರು ಮಾತಾಡಿದಾಗ ಸುಮಾರು 1.5 ಕೊಡಿ ನೋಡಿ, ನಾನು ನಿಮ್ಗೆ ಹೇಳತ್ತೀನಿ. ಕೊಡಿ ನೀವು ನಾನಿದ್ದಾಗ ಕೊಡಿ, ಮರ್ಯಾದೆ ಕೊಡ್ತೀನಿ. ನಾವು ಮುಖ್ಯಮಂತ್ರಿ ಉತ್ತರ ಕೇಳಕ್ ಬಂದಿರೋದು. ಪದೇ ಪದೇ ಅಡ್ಡ ಮಾಡ್ತಾರೆ. ಯಾಕೆ ಸುಮ್ಮನೆ ಇರ್ಬೇಕು ನಾವು? ಯಾಕೆ ಸುಮ್ಮನೆ ಇರ್ಬೇಕ್ರಿ? ನೀವು ಉತ್ತರ ಕೇಳಿ ಮೊದಲು ಅವ್ರಿಗೆ ಒಳ್ಳೆ ಕಥೆ ಐತಲ್ಲ. ಎಷ್ಟೆಲ್ಲ ಹೇಳ್ಬೇಕು, ಪದೇ ಪದೇ ಯಾಕೆ ತಿಳ್ಕೊಬೇಕು? ಎಷ್ಟೆಲ್ಲ ಸಿಎಂ ಉತ್ತರ ಕೊಟ್ಮೇಲೆ ಪದೇ ಪದೇ ರೂಲ್ಸ್ ಫಾಲೋ ಮಾಡಿ. ಒಂದು ನಿಮಿಷ, ನೀವು ಅವ್ರಿಗೆ ಹೇಳಿ ಸರ್, ಮೊದಲು ನೀವು ಹೇಳಿದ್ರಿ ಮುಖ್ಯಮಂತ್ರಿ ಆದ್ಮೇಲೆ, ತಾವು ಹೇಳಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಆದ್ಮೇಲೆ ನೀವು ಕ್ಲೇಶ್ ಕೇಳಿ ಅಂತ ಹೇಳಿದಿರಾ. ಪ್ರತಿಯೊಂದು ಎದ್ದು ನಿಂತ್ಕೊಂಡ್ರೆ ಹೇಗೆ ನಡೆಯಕ್ಕೆ ಸಾಧ್ಯ? ಅದಕ್ಕೆ ದಯವಿಟ್ಟು ನೀವು ಆಚೆ ಹಾಕಿ, ಅವ್ರನ್ನ ಸಸ್ಪೆಂಡ್ ಮಾಡಿ ಆಚೆ ಹಾಕಿ. ನೀವು ಆಚೆ ಹಾಕಿ ಸಸ್ಪೆಂಡ್ ಮಾಡಿ. ಏನಾದರೂ ಫೋನ್ ಹಿಡಿದಿದ್ರೆ ಅವ್ರು ಚೇಂಬರ್ ಹೋಗಿ ಫೋನ್ ಹಿಡಿದ್ರಿ. ಅವ್ರು ಎತ್ತಿದ್ರೆ ಹೆಂಗ್ ಮಾತಾಡ್ತಾರೆ ಅವರು? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವೇ ಮಾತಾಡ್ತೀರಿ? ನೀವು ನಿಂತ್ಕೊಂಡ್ ಮೇಲೆ ಅವ್ರು ಮಾತಾಡ್ಬೋದಾ? ಅಷ್ಟು ಬುದ್ಧಿ ಏನು ಅವ್ರಿಗೆ ಅರ್ಥ ಆಗಲ್ಲ ಇವ್ರುಗಳಿಗೆ. ನೀವು ನಿಂತಿರ್ತೀರಿ, ಅವ್ರು ನಿಂತ್ಕೊಂಡು ಸಂತೋಷ್ ಸರ್, ಒಂದ್ ನಿಮಿಷ. ಈಗ ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನಾನ್ ಕೇಳಿ ಕೂತರ ಕೊಡ್ರಿ. ಸಭಾಪತಿಗಳು ನಿಂತ್ಕೊಂಡ ಮೇಲೆ ಮಾತಾಡ್ತೀರಾ? ಏನ್ ಅಂತಲ್ವೇನ್ರಿ? ನಿಮ್ಗೆ ಅಂತಲ್ವ ಏನೋ ಕುತ್ಕೊಂಡು ಕಂಡಿದ್ದೀರಿ. ಅವ್ರು ನಿಂತ್ಕೊಂಡ್ ಮೇಲೆ ನೀವೇ ಮಾತಾಡ್ತೀರಾ? ಯಾವ ಕಡೆ ತಗೋಬಾರ್ದು. ಅವ್ರು ನಿಂತ್ಕೊಂಡ್ ಮೇಲೆ ಮಾತಾಡಬಾರ್ದ್ರಿ. ನನ್ನ ಅನುಮತಿ ಒಂದ್ ನಿಮಿಷ ಪುಟ್ಟಣ್ಣ, ನನ್ನ ಅನುಮತಿಯಿಂದ ಯಾರ ಮಾತಾಡಿ ಕಡೆ ತಗೋಬಾರ್ದು. ನಾಗರಾಜ್, ಪ್ರತಿ ಸರಿ ಹೇಳ್ಬೇಡಿ ನೀವು. ಮುಖ್ಯಮಂತ್ರಿಗಳ ತಿಳ್ಕೊಂಡು ಹಗಲಲ್ಲಿ ಹೇಳ್ಬೇಡಿ ನೀವೆಲ್ಲ.